Hello guys, good evening. I am Swami. Welcome back to my channel. So, dear subscriber and dear followers. So, ಇವತ್ತಿನ ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಫಾರ್ ಎ ಬಿಗಿನರ್ಸ್ ಅನ್ನುವಂಥ ಟಾಪಿಕ್ ಮೇಲೆ ನಾನಿವತ್ತು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸನ್ನು ಕಲಿಬೇಕು ಮತ್ತು ಕಲಿತು ನಾನು ತುಂಬ ಚೆನ್ನಾಗಿ ಫ್ಲೂಯೆನ್ಸ್ ಆಗಿ ನಾನು ಮಾತಾಡಬೇಕು ಅನ್ನುವಂಥ ಇಂಟ್ರೆಸ್ಟೆಡ್ ದ ಫಾಲೋವರ್ಸ್ ಯಾರ್ಯಾರಿದ್ದೀರಿ ಅವರೆಲ್ಲ ನೋಡ್ತಕ್ಕಂಥ ಫಾಲೋವರ್ಸು. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ಇಷ್ಟವಾದಂಥ ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡ್ಕೋಬೇಕಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. So let me start to like in today's and spoken English a series videos. First ನನ್ನ ಅಕಾಡೆಮಿಕ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾರೆಲ್ಲ ಸ್ಪೋಕನ್ ಇಂಗ್ಲೀಷ್ ಕಲಿಬೇಕಂತ ಅಂದವರು ಜೀರೋದಿಂದ ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸಲ್ಲಿ ನಾನು ಹೀರೋ ಆಗಬೇಕಂತ ಹೊರಟಿರ್ತಕ್ಕಂಥ ಸ್ಪೋಕನ್ ಇಂಗ್ಲೀಷ್ ಲರ್ನರ್ಸ್ಗೆ ನಾನು ಬೇಸಿಕಲಿ ನಾನು ಸಬ್ಜೆಕ್ಟ್ ಪ್ರೊನೌನ್ಸ್ ಮೇಲೆ ನಾನು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಈ ಸಬ್ಜೆಕ್ಟ್ ಪ್ರೊನೌನ್ಸ್ಗಳ ಮೇಲೆ ನಾವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಮಾಡೋದ್ರಿಂದ ನಿಮಗೆ ಡೆಫಿನೆಟ್ಲಿ ವಿಲ್ ಹೆಲ್ಪ್ ಟು ದಿ ಆ್ಯಂಡ್ ಲರ್ನಿಂಗ್ ಈಸಿಲಿ. ಹಾಗಾಗಿ ನಾನು ಇವತ್ತು ಸಬ್ಜೆಕ್ಟ್ ಪ್ರೊನೌನ್ಸ್ನಲ್ಲಿರ್ತಕ್ಕಂಥ ಐ ಎಂಬ ಸಬ್ಜೆಕ್ಟ್ ಪ್ರೊನೌನ್ಸ್ ಮೇಲೆ ನಾನು ಇವತ್ತು ಹೌ ಟು ಎ ಫ್ರೇಮ್ ಎ ಸೆಂಟೆನ್ಸ್ ಆನ್ ಅಂಡ್ ಐ ಸಬ್ಜೆಕ್ಟ್ ಪ್ರೊನೌನ್ಸ್. ಹಾಗಾಗಿ ಫಸ್ಟ್ ನಾನು ಯಾವ್ಯಾವ ಸಬ್ಜೆಕ್ಟ್ ಪ್ರೊನೌನ್ಸ್ ಇದ್ದಾವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾನು ಡೀಟೇಲ್ ಆಗಿ ಓದ್ಬಿಡ್ತೀನಿ. ಓಕೆನಾ? ಸೊ ಲೆಟ್ ಯು ವಾಚ್ ಇಟ್. ಐ ಅಂದರೆ ನಾನು, ಯು ಅಂದರೆ ನೀನು, ಹಿ ಅಂದರೆ ಅವನು, ಶಿ ಅಂದರೆ ಅವಳು, ವಿ ಅಂದರೆ ನಾವು, ದೇ ಅಂದರೆ ಅವರು, ಇಟ್ ಅಂದರೆ ಅದು ಅಥವಾ ಇದು. ದೀಸ್ ಆರ್ ಆಲ್ ಈಸ್ ಎ ಸಬ್ಜೆಕ್ಟ್ ಪ್ರೊನೌನ್ಸ್ ಅಂತ ಅರ್ಥ. ನಾನು ಆರಂಭದಲ್ಲೇ ಹೇಳಿದೆ, ನಾನು ಇವೆಲ್ಲ ಸಬ್ಜೆಕ್ಟ್ ಪ್ರೊನೌನ್ಸ್ಗಳು ನಮಗೆ ಗೊತ್ತಿರಬೇಕು. ಈ ಸಬ್ಜೆಕ್ಟ್ ಪ್ರೊನೌನ್ಸ್ಗಳಲ್ಲಿ ನಾನು ಐ ಎಂಬ ಸಬ್ಜೆಕ್ಟ್ ಪ್ರೊನೌನ್ಸ್ ಮೇಲೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಕೆಲವೊಂದಿಷ್ಟು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟು ಎ ಫ್ರೀಕ್ವೆಂಟ್ ದ ಹ್ಯೂಜ್ ಸ್ಪೋಕನ್ ಸೆಂಟೆನ್ಸಸ್ಸನ್ನು ನಾನು ನಿಮ್ಮ ಬಳಿ ತೆಗೆದುಕೊಂಡು ಬಂದಿದ್ದೇನೆ. ಹಾಗಾಗಿ ಅವುಗಳೆಲ್ಲ ಇಂಗ್ಲೀಷ್ ವಿತ್ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಕ್ಕಂಥ ಮತ್ತು ನ್ಯೂ ಸಬ್ಸ್ಕ್ರೈಬರ್ ಮತ್ತು ನ್ಯೂ ಫಾಲೋವರ್ಸು ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ವಿಡಿಯೋವನ್ನು ನೋಡಬೇಕಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಓಕೆ, ಫಸ್ಟು ಎ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಫಾರ್ ದ ಬಿಗಿನರ್ ಅನ್ನೋದು ನನ್ನ ಒಂದು ಟಾಪಿಕ್ಕು. ಹೈ ಇಸ್ ಎ ಸಬ್ಜೆಕ್ಟ್ ಪ್ರೊನೌನ್ಸ್. ಹೌ ಕ್ಯಾನ್ ವಿ ಯೂಸ್ ಸಬ್ಜೆಕ್ಟ್ ಪ್ರೊನೌನ್ಸ್ ಇನ್ ಸ್ಪೋಕನ್ ಇಂಗ್ಲಿಷ್? ಓಕೆ, ಫಸ್ಟ್ ಲೆಟ್ ವಿ ಚೆಕ್ ಇಟ್ ಒನ್ ಬೈ ಒನ್ ಸೆಂಟೆನ್ಸಸ್. ಫಾರ್ ಎಕ್ಸಾಂಪಲ್, ಹೈ, ಐ ಆಮ್ ಸ್ಟೂಡೆಂಟ್, ನಾನು ವಿದ್ಯಾರ್ಥಿ. ಐ ಆಮ್ ಬಾಯ್, ನಾನು ಹುಡುಗ. ಐ ಆಮ್ ಗರ್ಲ್, ನಾನು ಹುಡುಗಿ. ಐ ಆಮ್ ಎ ಜೆಂಟಲ್ಮ್ಯಾನ್, ನಾನೊಬ್ಬ ಸಜ್ಜನಿಕ ವ್ಯಕ್ತಿ. ಐ ಆಮ್ ಸೋ ಹ್ಯಾಪಿ, ನಾನು ತುಂಬ ಸಂತೋಷವಾಗಿದ್ದೇನೆ. ಐ ಆಮ್ ಬ್ಯುಸಿ ಆನ್ ವರ್ಕ್, ನಾನು ಕೆಲಸದ ಮೇಲೆ ನಿರತನಾಗಿದ್ದೇನೆ. ಈ ಥರ ದೀಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟು ಡೈಲಿ ಕನ್ವರ್ಸೇಷನ್ ನಾನು ಬೇರೆಯವ್ರ ಜೊತೆಗೆ ನಾವು ಮಾತಾಡ್ತಾ ಹೋಗ್ತಾ ಇರ್ತೀವಿ. ಹಾಗಾಗಿ ದೀಸ್ ಆರ್ ಆಲ್ ಆ್ಯಂಡ್ ಸಬ್ಜೆಕ್ಟ್ ಪ್ರೊನೌನ್ಸ್ ಸೆಂಟೆನ್ಸ್ಗಳನ್ನು ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಮತ್ತು ಪ್ರಾಕ್ಟೀಸನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಾ ಇದ್ದೀರಿ, ನೀವು ಇಮ್ಮಿಡಿಯೇಟ್ ಆಗಿ ನನ್ನ ಪ್ರತಿ ಯೂಟ್ಯೂಬ್ ಚಾನಲಲ್ಲಿ ಬರುವಂಥ ಎ ನಂಬರ್ ಆಫ್ ಸೀರೀಸ್ ವಿಡಿಯೋಸ್ಗಳಿದಾವಲ್ವ, ನೀವು ಬುಕ್ಸ್ನಲ್ಲಿ ನೀವೇನು ಮಾಡಬೇಕಂದ್ರೆ ನೋಟ್ಸ್ ಮಾಡ್ಕೊಳ್ಬೇಕು. ಅದು ಯಾವುದೇ ಕಾರಣಕ್ಕೆ ಮಿಸ್ ಆಗಬಾರ್ದು. ನೆಕ್ಸ್ಟ್, ಐ ಆಮ್ ಟಾಕಿಂಗ್ ನೌ, ನಾನು ಈಗ ಮಾತನಾಡುತ್ತಿದ್ದೇನೆ. ನೆಕ್ಸ್ಟ್, ಐ ಟೇಕ್ ಇಟ್, ನಾನು ಅದನ್ನು ತೆಗೆದುಕೊಳ್ಳುತ್ತೇನೆ. ಐ ಆಮ್ ಸೋ ಲಕ್ಕಿ, ನಾನು ತುಂಬ ಅದೃಷ್ಟವಂತ. ಐ ವಿಲ್ ಗೋ ದೇರ್, ನಾನು ಅಲ್ಲಿಗೆ ಹೋಗುತ್ತೇನೆ. ನೆಕ್ಸ್ಟ್, ಐ ಡೋಂಟ್ ಟೆಲ್, ನಾನು ಹೇಳುವುದಿಲ್ಲ. ದೆನ್ ಐ ಡೋಂಟ್ ಹ್ಯಾವ್ ಎ ಮನಿ, ನನ್ನ ಬಳಿ ಹಣವಿಲ್ಲ. ಐ ಆಮ್ ಗುಡ್, ನಾನು ಚೆನ್ನಾಗಿದ್ದೇನೆ. ಓಕೆ, next one more spoken sentences please regarding to the high subject pronouns. Okay, ನಂತರದ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್. ಐ ಹ್ಯಾವ್ ಹ್ಯಾಡ್ ಓನ್ ಮೊಬೈಲ್, ನನ್ನ ಬಳಿ ಸ್ವಂತ ಮೊಬೈಲ್ ಇದೆ. ಐ ಹ್ಯಾವ್ ಲಿಟಲ್ ವರ್ಕ್, ನನಗೆ ಸ್ವಲ್ಪ ಕೆಲಸವಿದೆ. ಐ ಆಮ್ ಸೋ ಸ್ಮಾರ್ಟ್, ನಾನು ತುಂಬ ಬುದ್ಧಿವಂತ ಅಥವಾ ಜಾಣ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಐ ಕ್ಲೆವರ್, ನಾನು ಜಾಣ ಅಥವಾ ಬುದ್ಧಿವಂತ. ಓಕೆ, ಯು ಕ್ಯಾನ್ ಯೂಸ್
any single sentence. Either we can say like is I clever like in Kannada ನಾನು ಜಾಣ ಅಥವಾ ನಾನು ಬುದ್ಧಿವಂತ. ನೆಕ್ಸ್ಟ್ ಐ ಪ್ರಿಪೇರ್ ಫುಡ್, ನಾನು ಆಹಾರವನ್ನು ತಯಾರಿಸುತ್ತೇನೆ. ಐ ಸ್ಪೀಕ್ ನೌ, ನಾನು ಈಗ ಮಾತನಾಡುತ್ತೇನೆ. ನೆಕ್ಸ್ಟ್ ಐ ಆಮ್ ಸೋ ಲೇಜಿ, ನಾನು ತುಂಬ ಸೋಮಾರಿ ಆಗಿದ್ದೇನೆ. ನೆಕ್ಸ್ಟ್ ಐ ಆಮ್ ಬ್ರಿಲಿಯಂಟ್, ನಾನು ತುಂಬ ಪ್ರತಿಭಾವಂತ. And also you can use many sentences on like saying I am brilliant so, I am brilliant too much rather than other. You can use, definitely you can use it. Same like here I play cricket, ನಾನು ಕ್ರಿಕೆಟ್ ಆಡುತ್ತೇನೆ. ನೋಡಿ ಸಬ್ಸ್ಕ್ರೈಬರ್, ಸೊ ಇವೆಲ್ಲ ಕೂಡ ದೀಸ್ ಆರ್ ಆಲ್ ಇದೆ ವೆರಿ ಫ್ರೀಕ್ವೆಂಟ್ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ಸು. ದಿನ ಬಳಕೆಯಲ್ಲಿ ಖಂಡಿತವಾಗಿ ನಾವು ಯೂಸ್ ಮಾಡಿದಷ್ಟು ನಮ್ಮ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ಸು ನಾವು ಸ್ಮಾರ್ಟ್ ಆಗೋದ್ರ ಜೊತೆಗೆ ನಮ್ಮ ಒಂದು ಇಂಗ್ಲೀಷ್ ಸೆಂಟೆನ್ಸು ಬಳಸುವಂಥದ್ದು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಐ ಆಮ್ ಅಗ್ರಿ, ನಾನು ಒಪ್ಪುತ್ತೇನೆ. ಐ ಆಮ್ ಗೋಯಿಂಗ್ ಟು ದ ಸ್ಕೂಲ್, ನಾನು ಸ್ಕೂಲಿಗೆ ಹೋಗುತ್ತಿದ್ದೇನೆ. ನೆಕ್ಸ್ಟ್ ಐ ಹ್ಯಾವ್ ಎ ವರ್ಕ್, ನನಗೆ ಕೆಲಸವಿದೆ. ಐ ಹ್ಯಾವ್ ಎ ಲಾಟ್ ಆಫ್ ವರ್ಕ್, ನನ್ನ ಬಳಿ ಸಾಕಷ್ಟು ಹಣವಿದೆ. ಐ ಫೀಲ್ ಸೋ ಗುಡ್, ನನಗೆ ತುಂಬ ಖುಷಿ ಎನಿಸುತ್ತದೆ. ಐ ಆಮ್ ಆನೆಸ್ಟ್ ಇನ್ ಅ ವರ್ಕ್, ನಾನು ಕೆಲಸದಲ್ಲಿ ಪ್ರಾಮಾಣಿಕವಾಗಿರುತ್ತೇನೆ. ಐ ಡೂ ವರ್ಕ್ ಹಾರ್ಡ್, ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ. ಸೊ dear followers and dear those who are learn of spoken English classes and students are ladies and gentlemen, please these are all spoken sentences, so day to day ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆಲ್ಲ ನಾವು ಯಾರೆಲ್ಲ ಬಿಗಿನರ್ ಆಗಿ ನಾವು ಸ್ಪೋಕನ್ ಇಂಗ್ಲೀಷನ್ನು ನಾವು ಜೀರೋದಿಂದ ಹೀರೋ ಆಗಬೇಕಂತಂದರೆ ಈ ಥರ ನಾವು ಸಬ್ಜೆಕ್ಟ್ ಪ್ರೊನೌನ್ಸ್ಗಳ ಮೇಲೆ ಡೇ ಟು ಡೇ ಪ್ರಾಕ್ಟೀಸನ್ನು ಮಾಡ್ತಾ ಹೋದಂಗೆಲ್ಲ ನಮಗೆ ಆರಂಭದಲ್ಲಿ ಬೇಸಿಕ್ಕನ್ನು ನಾವು ಕಲ್ತ್ಕೊಂಡ್ಬಿಟ್ಟು ಆಮೇಲೆ ನಾವು ಏನು ಮಾಡ್ತೀವಿ ಸ್ಟೆಪ್ ಬೈ ಸ್ಟೆಪ್ ನಾವು ಬೇರೆ ಬೇರೆ ರೀತಿಯ ಒಂದು ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ಗಳನ್ನು ಎಲಿಮೆಂಟ್ರಿ ಲೆವೆಲನ್ನು ಮತ್ತು ಅಡ್ವಾನ್ಸ್ ಲೆವೆಲನ್ನು ನಾವು ಕಲಿಬೇಕಾಗುತ್ತೆ. ಹಾಗಾಗಿ ದೀಸ್ ಆರ್ ಆಲ್ ಅಂಡ್ ಫ್ರೀಕ್ವೆಂಟ್ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್. ಸೊ ಐ ಹೋಪ್ ಡೆಫಿನೆಟ್ಲಿ ವಿಲ್ ಹೆಲ್ಪ್ ಟು ಎ ಲಾಟ್ ಇನ್ ಅಂಡ್ ಅಪ್ಕಮಿಂಗ್ ಡೇಸ್ ಇನ್ ಎ ಫ್ಯೂಚರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ನಿಮಗೆ ರಿಕ್ವೆಸ್ಟು, ಮುಂದಿನ ಒಂದು ಕ್ಲಾಸಸ್ಗಳಲ್ಲಿ ಇದೇ ಥರ ನಾನು ಸಬ್ಜೆಕ್ಟ್ ಪ್ರೊನೌನ್ಸ್ಗಳ ಮೇಲೆ ಮತ್ತು ಆಬ್ಜೆಕ್ಟ್ ಪ್ರೊನೌನ್ಸ್ಗಳ ಮೇಲೆ ಮತ್ತು WH ವರ್ಡ್ಸ್ಗಳ ಮೇಲೆ ನಾನು ಎ ಕಂಟಿನ್ಯೂಸ್ ಸೀರೀಸ್, ನನ್ನ ಸ್ಪೋಕನ್ ಇಂಗ್ಲೀಷಿನ ಕಂಟಿನ್ಯೂಸ್ ಸೀರೀಸ್ಗಳನ್ನು ನಾನು ಮಾಡ್ತಾ ಇರ್ತೀನಿ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೆ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಮಿಸ್ ಮಾಡದೆ ನಾನು ಕಲಿಸುವಂಥ ಸಿಸ್ಟಮೆಟಿಕ್ ಮೆಥಡನ್ನು ನೀವು ಫಾಲೋ ಮಾಡೋದ್ರ ಮುಖಾಂತರ ಅಬ್ಸಲ್ಯೂಟ್ಲಿ ನೀವು ಸ್ಪೋಕನ್ ಇಂಗ್ಲೀಷನ್ನು ನೀವು ಕಲಿತೀರಿ ಅನ್ನುವಂಥ ಭರವಸೆಯನ್ನು ನಾನು ಈ ವಿಡಿಯೋದ ಮುಖಾಂತರ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಸೊ ಯಾರೆಲ್ಲ ಮತ್ತೆ ನಾನು ಒಂದ್ಸರಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಡ್ತಾ ಇದ್ದೀನಿ, ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಆ್ಯಂಡ್ ಫಾಲೋ ಮಾಡ್ತಾ ಇದ್ದೀರಿ ಆಲ್ರೆಡಿ ಆ್ಯಂಡ್ ಮತ್ತೆ ಈಗ ಫಾಲೋ ಮಾಡ್ತಕ್ಕಂಥ ಸಬ್ಸ್ಕ್ರೈಬರ್ಸು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಒಂದು ವೇಳೆ ನಾನು ಮಾಡುವಂಥ ನಿಮಗೆ ವಿಡಿಯೋ ತುಂಬ ಇಷ್ಟ ಆಯಿತು ಅಂತಂದರೆ ಇನ್ನೊಬ್ಬರಿಗೆ ಶೇರ್ ಮಾಡಿಕೊಳ್ಳ್ರಿ ಮತ್ತು ನನ್ನ ಪ್ರತಿ ವಿಡಿಯೋಗೆ ಕಮೆಂಟ್ಸನ್ನು ಬರೆಯಿರಿ. ಯಾಕೆಂದರೆ ಕಮೆಂಟ್ಸ್ ಅಂದರೆ ತುಂಬ ಇಂಪಾರ್ಟೆಂಟ್ಸು. ಯಾಕೆಂದರೆ ನಾವು ಮಾಡುವಂಥ ವಿಡಿಯೋಗೆ ಹೇಗೆ ರೆಸ್ಪಾಂಡ್ ಬರುತ್ತಂತ ನಾವು ಯೂಟ್ಯೂಬರ್ಸ್ ಆಗಿರ್ಬೋದು, ಟ್ರೈನರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ನಾವು ವೆರಿ ಈಗರ್ಲಿ ನಾವು ವೇಟ್ ಮಾಡ್ತಾ ಇರ್ತೀವಿ. ಹಾಗಂತ ಡೆಫಿನೆಟ್ಲಿ ಐ ಹೋಪ್ ನಾನು ಹೇಳಿರ್ತಕ್ಕಂಥ ಎಲ್ಲ ಪಾಯಿಂಟ್ಸನ್ನು ನೀವು ಫಾಲೋ ಮಾಡ್ತೀರಂತ ಹೇಳೋದ್ರ ಮುಖಾಂತರ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಮ ಬಳಿ ನಾನು ಹೊಸ ಇಂಪಾರ್ಟೆಂಟು ವಿಡಿಯೋ ಮುಖಾಂತರ ನಾನು ಬರ್ತೀನಿ. ಅಲ್ಲಿವರೆಗೂ ಸೊ ಧನ್ಯವಾದಗಳು.